Welcome to Dr. Overseas, MBBS Abroad Education Consultant. Located at Boma Sandra, Bangalore, beside Decathlon. Dr. Overseas, established in 2015, has guided 2,000 plus students on their medical journey to MBBS abroad. Dr. Overseas is one of the leading organizations in Karnataka which is giving the best guidance to medical aspirants and parents on their medical journey. Dr. Overseas is awarded as Excellence in MBBS Abroad Education Consultant in Karnataka, awarded by the Times of India, Vijaya Karnataka and Bangalore Mirror, in the presence of Honorable Central Minister Shri Prahlad Joshi. The team Dr. Overseas is highly qualified and knowledgeable on MBBS abroad education, who are guiding and supporting students to select the university and country based on parents' requirement and budget. Dedicated counselors will be provided to each student to guide them on selecting university, getting admission letter, documentation, visa, travel to university, and support them till they complete their MBBS journey. Dr. Overseas conducts scholarship exams Vaidya Sikshana every year to provide scholarship to top-ranked students with prize money up to 5 lakhs rupees to support their medical journey. ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 1.5 ಲಕ್ಷ ಜನ ಸ್ಟೂಡೆಂಟ್ಸು ನೀಟ್ ಎಕ್ಸಾಮಿನೇಷನ್ಸ್ ಬರೀತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿರೋ ಗೌರ್ಮೆಂಟ್ MBBS ಸೀಟ್ಸ್ ಬರೀ 3,800 ಮಾತ್ರ. ಪ್ರೈವೇಟ್ ಸೀಟ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ 6,000 ಪ್ಲಸ್ ಸೀಟ್ಸ್ ಇದೆ ಅಷ್ಟೇ. ತುಂಬ ಕಾಂಪಿಟೇಷನ್ಸ್ ಇರೋದ್ರಿಂದ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಗೌರ್ಮೆಂಟ್ ಸೀಟ್ ಇಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮಗೆ ವರ್ಷಕ್ಕೆ 1.5 3 ಲಕ್ಷದಲ್ಲಿ ನಿಮಗೆ ಟ್ಯೂಷನ್ ಫೀಸ್ ಮುಗಿದೋಗುತ್ತೆ. ಅದೇ ಪ್ರೈವೇಟ್ ಸೀಟ್ಸ್ ಹೋಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 1 ಕೋಟಿಯಿಂದ 2 ಕೋಟಿವರೆಗೂ ಟೋಟಲ್ 5.5 ವರ್ಷ ಕೋರ್ಸ್ಗೆ ನೀವು ವೆಚ್ಚ ಮಾಡಬೇಕಾಗುತ್ತೆ. ಅಬ್ರಾಡ್ ಅಲ್ಲಿ ನೀವು ಯಾವುದೇ ಯೂನಿವರ್ಸಿಟಿನ ಚೂಸ್ ಮಾಡ್ಬೇಕಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡುವಂತದನ್ನ ಚೂಸ್ ಮಾಡ್ಬೇಕಾಗತ್ತೆ. NMC is an regulatory body for medical education and practice in India. It sets guidelines for medical colleges and recognitions for foreign medical degrees. ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ನಮ್ಮ ಕಡೆಯಿಂದ ಸಜೆಷನ್ಸ್ ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂಟು ನಿರಾಸೆ ಆಗಕ್ಕೆ ಹೋಗ್ಬೇಡಿ ನೀವು. ಯಾಕಂದ್ರೆ ವಿದೇಶದಲ್ಲಿ ನಿಮಗೆ ಸರಿಸುಮಾರು 1,20,000ದಿಂದ 1,80,000 2 ಲಕ್ಷ ಒಳಗಡೆ ನಿಮಗೆ ಒಂದು ಸೆಮಿಸ್ಟರ್ನ ಫೀಸ್ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಕಂಟ್ರೀಸ್ ಆಪ್ಷನ್ಸ್ ಬರುತ್ತೆ, ಲೈಕ್ ರಷ್ಯಾ, ಜಾರ್ಜಿಯಾ, ಅರ್ಮೇನಿಯಾ, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ವಿಯೆಟ್ನಾಂ, ಸರ್ಬಿಯಾ ಅಂತ ಮಲ್ಟಿಪಲ್ ಕಂಟ್ರೀಸ್ ಆಪ್ಷನ್ಸ್ ಬರುತ್ತೆ. ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ನಿಮ್ಮ ಬಡ್ಜೆಟ್ ಆಗಲಿ ನೀವು ಯಾವ ಕಂಟ್ರಿ ಚೂಸ್ ಮಾಡ್ತೀರಾ, ಯಾವ ಯೂನಿವರ್ಸಿಟಿ ಚೂಸ್ ಮಾಡ್ತೀರಾ ಅಂತ ನೀವು ನಿಮ್ಮ ಅದರ ಬೇಸಿಸ್ ಮೇಲೆ ಡಾಕ್ಟರ್ ಓವರ್ಸೀಸ್ ನಿಮಗೆ ಪ್ರತಿಯೊಂದು ಎಂಡ್ ಗೈಡೆನ್ಸ್ ನಿಮಗೆ ಮಾಡಿಕೊಡುತ್ತೆ. ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ಸ್ ಅಂತ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಫ್ಯೂ ರೆಗ್ಯುಲೇಷನ್ಸ್ ನ ತಗೊಂಡ್ ಬಂದಿದೆ. ಅವು ಯಾವಂದ್ರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಅಲ್ಲಿ ಇರಬೇಕು, ಪೋಸ್ಟ್ ಡ್ಯೂರೇಷನ್ 54 ಮಂತ್ಸ್ ಪ್ಲಸ್ 1 ಇಯರ್ ಇಂಟರ್ನ್ಶಿಪ್ ಇರಬೇಕು, ಕ್ಲಿನಿಕಲ್ ಎಕ್ಸ್ಪೋಸರ್ ತುಂಬಾ ಚೆನ್ನಾಗಿರ್ಬೇಕು, ಯಾವುದೇ ಪರ್ಟಿಕ್ಯುಲರ್ ಕಂಟ್ರಿ ಹೋದ್ರು ಆ ಪರ್ಟಿಕ್ಯುಲರ್ ಕಂಟ್ರಿ ಲೈಸೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ, ಟ್ರಾನ್ಸ್ಫರ್ ಆಫ್ ಯೂನಿವರ್ಸಿಟಿ ತಗೊಳ್ಳೋ ಹಾಗಿಲ್ಲ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ರೆಕಾಗ್ನಿಷನ್ಸ್ ಆ ಯೂನಿವರ್ಸಿಟಿಗೆ ಇರಬೇಕು. ನಮ್ಮ ಸರ್ವಿಸಸ್ ವಿಚಾರಕ್ಕೆ ಬಂದ್ರೆ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ನಿಮ್ಗೆ ಅಡ್ಮಿಷನ್ ಲೆಟರ್ ಯಾವ ತರ ತಗೊಬೇಕು, ಯೂನಿವರ್ಸಿಟಿ ಯಾವ ತರ ಸೆಲೆಕ್ಟ್ ಮಾಡಬೇಕು, ಸೊ ಪ್ರತಿಯೊಂದು ನಾವೇ ಗೈಡೆನ್ಸ್ ಮಾಡ್ಕೊಡ್ತೀವಿ ತಮಗೆ. ಸೊ ನೀವು ಸೆಲೆಕ್ಟ್ ಮಾಡಿರೋ ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಲೆಟರ್ ತರಿಸ್ಕೊಟ್ಟು ಅದೆಲ್ಲ ಆದ್ಮೇಲೆ ನಿಮ್ಗೆ ಡಾಕ್ಯುಮೆಂಟೇಶನ್ಸ್ ಇರ್ಬೋದು, ವೀಸಾ ಇರ್ಬೋದು, ಸ್ಟೂಡೆಂಟ್ಗೆ ಅಪೋಸ್ಟೈಲ್ಸ್ ಮುಗಿಸ್ಕೊಂಡು ಸ್ಟೂಡೆಂಟ್ಸ್ ಇಲ್ಲಿಂದ ಯೂನಿವರ್ಸಿಟಿ ಫ್ರೀ ಆಗುವಾಗ ಇಮಿಗ್ರೇಷನ್ ಕ್ಲಿಯರೆನ್ಸ್ ಮಾಡಿ ಸ್ಟೂಡೆಂಟ್ ಜೊತೆಲಿ ಟ್ರಾವೆಲ್ ಆಗಿ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಹಾಸ್ಟೆಲ್ ರಿಜಿಸ್ಟ್ರೇಷನ್, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ಸ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಮೆಡಿಕಲ್ ಚೆಕ್ಅಪ್ಸ್ ಎಲ್ಲ ಕಂಪ್ಲೀಷನ್ಸ್ ಆಗುತ್ತೆ. ಅದಾದ್ಮೇಲೆ ವೀಸಾ ಎಕ್ಸ್ಟೆನ್ಷನ್ ನಾವೇ ಖುದ್ದಾಗಿ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಮಕ್ಕಳಿಗೆ ಅಲ್ಲಿ ನಮ್ಗೆ ಕೋಆರ್ಡಿನೇಟರ್ಸ್ ಇರ್ತಾರೆ. ನಿಮ್ಗೆ 6 ವರ್ಷವರೆಗೂ ಸ್ಟೂಡೆಂಟ್ಸ್ ನಿಮ್ಮ MBBS ಕೋರ್ಸ್ ಮುಗಿಸೋವರೆಗೂ ನಮ್ಮ ಡಾಕ್ಟರ್ ಓವರ್ಸೀಸ್ ನಿಮ್ಮೊಂದಿಗೆ ಇರುತ್ತೆ. ನೀವು ಅಬ್ರಾಡ್ ಅಲ್ಲಿ ಓದೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ರೆಕಾಗ್ನೇಷನ್ಸ್ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ರೆಕಾಗ್ನೇಷನ್ಸ್ ಅಂದ್ರೆ WDOM, CCFMG, FIMER ಇವೆಲ್ಲ ರೆಕಾಗ್ನೇಷನ್ಸ್ ಇರುವಂತ ಯೂನಿವರ್ಸಿಟೀಸ್ ಅಲ್ಲಿ ನೀವು ಓದುವಾಗ USMLE, FLAR ಈ ತರ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ಕೊಂಡು MS or MD ನೀವು ಫ್ರೀ ಆಗಿ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಸ್ಟೇ ಫಂಡ್ ಕೂಡ ಕೊಡ್ತಾರೆ 50 to 80 lakhs ವರೆಗೂ ಪರ್ ಆ್ಯನಮ್ಗೆ. US, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ 5 ದೇಶದಲ್ಲಿ ನೀವು MSMD ಮುಗಿಸಿದಾಗ ನೀವು ಗ್ಲೋಬಲೈಸ್ ಡಾಕ್ಟರ್ ಆಗ್ತೀರಾ. ಸೊ ನಿಮ್ ಮಿನಿಮಮ್ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 1 CR to 2 CR ಇರುತ್ತೆ. ನೀವು MBBS ಮಾಡಿ MSMD ಮಾಡಿ ನೀವು ವಾಪಸ್ ಇಂಡಿಯಾ ಬರೋವರೆಗೂ ಡಾಕ್ಟರ್ ಓವರ್ಸೀಸ್ ನಿಮ್ ಜೊತೆಗಿರುತ್ತೆ.